ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ. ಈಗ ನಾವು ಬಂದಿದ್ದೀವಿ 42ನೇ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಹೆಸರು ಚೋಳ ನಂದೀಶ್ವರ ದೇವಸ್ಥಾನ ಅಂತ. ಚೋಳರ ಪಾಳ್ಯ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಈ ದೇವಸ್ಥಾನ ಇದೆ. ಇದನ್ನು 2012ರಲ್ಲಿ ಧರ್ಮಸ್ಥಳ ಟ್ರಸ್ಟ್ ಹಾಗೂ ಸರ್ಕಾರ ಮತ್ತು ಇಲ್ಲಿನ ಗ್ರಾಮಸ್ಥರ ಸಹಯೋಗದೊಂದಿಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಯಿತು. ಇದಕ್ಕೆ ಒಟ್ಟು 26 ಲಕ್ಷ ರೂಪಾಯಿನ ಖರ್ಚು ಮಾಡಲಾಗಿದೆ. ಬನ್ನಿ ದೇವಸ್ಥಾನ ಹೇಗಿತ್ತು ಮುಂಚೆ ಅಂತ ನೋಡ್ಬೋದು. ನಾವು ಪ್ರಾರಂಭದಲ್ಲಿ ಒಂದು ಮಂಟಪವನ್ನು ನೋಡ್ಬೋದು. ಹಾಗೆ ಮುಂದೆ ಬರ್ತಾ ಇದ್ದರೆ ತುಂಬ ಚಿಕ್ಕದಾದ ದೇವಸ್ಥಾನ. ಪ್ರತಿ ದೇವಸ್ಥಾನದಲ್ಲಿ ನೋಡಿದ ಹಾಗೆ ಇಲ್ಲಿ ಕೂಡ ಶಿಲಾಶಾಸನ ಇದೆ. ಈ ಶಿಲಾಶಾಸನದಿಂದಲೇ ನಮಗೆ ಗೊತ್ತಾಗ್ತಾ ಇರೋದು ಯಾವ ವರ್ಷದಲ್ಲಿ ಎಷ್ಟು ಖರ್ಚಿನಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಮತ್ತು ಯಾರ್ಯಾರ ಸಹಯೋಗದೊಂದಿಗೆ ಯಾರ್ಯಾರು ಸೇರ್ಕೊಂಡಿದ್ರು ಈ ದೇವಸ್ಥಾನದ. ಬನ್ನಿ ದೇವರ ದರ್ಶನವನ್ನು ನಾವು ಮಾಡೋಣ. ಇವಾಗ ನಾವಿಲ್ಲಿ ಒಳಗಡೆ ಬಂದರೆ ಬಲಭಾಗದಲ್ಲಿ ಒಂದು ಅನ್ನದಾನಕ್ಕೆ ಸಿದ್ಧಪಡಿಸಲಿಕ್ಕೆ ಒಂದು ಪಾತ್ರೆಗಳನ್ನು, ಅಕ್ಕಿಗಳನ್ನೆಲ್ಲ ಗ್ರಾಮಸ್ಥರು ಇಟ್ಕೊಂಡಿದ್ದಾರೆ. ಎಡಭಾಗದಲ್ಲಿ ನೋಡ್ಬೋದು ಉತ್ಸವ ಮೂರ್ತಿ, ಶಿವ ಪಾರ್ವತಿ ಹಾಗೂ ಬಸವಣ್ಣನವರ ಉತ್ಸವ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ. ಇದು ಗುಡಿಯ ಬಾಗಿಲು. ನಂದಿಯ ವಿಗ್ರಹವನ್ನು ನೋಡ್ಬೋದು. ಶಿವನ ಮುಂದೆ ಶಿವನ ವಾಹನವಾದಂಥ ನಂದಿಯ ವಿಗ್ರಹವನ್ನು ನೋಡ್ಬೋದು. ಈಗ ಶಿವನ ದರ್ಶನವನ್ನು ಮಾಡಿಕೊಡಿ. ಚೋಳ ನಂದೀಶ್ವರರು ದರ್ಶನ ಆಗ್ತಾ ಇದೆ ನಿಮಗೆ. ನಾವು ಈ ದೇವಸ್ಥಾನದ ಹಳೆಯ ಫೋಟೋವನ್ನು ನೋಡ್ತಾ ಇದ್ವಿ. ಆದರೆ ಚೆನ್ನಾಗೇ ಇತ್ತು ಹಳೆ ದೇವಸ್ಥಾನ ಅಂತ. ಬಟ್ ಇಲ್ಲಿ ಊರನ್ನು ಕೇಳಿದಾಗ ಗೊತ್ತಾಯಿತು ಸೋರ್ತಾ ಇತ್ತು ಒಳಗಡೆ. ಇದು ಕಲ್ಲಿನಿಂದನೇ ಮಾಡಿರೋದ್ರಿಂದ ತುಂಬ ಸೋರ್ತಾ ಇತ್ತು. ಮತ್ತು ಹಳೆ ಫೋಟೋದಲ್ಲಿ ನೀವು ನೋಡ್ಬೋದು ಕಲ್ಲರ್ನ ಹೊಡೆದಿದ್ದಾರೆ. ಈ ಕಲ್ಲುಗಳಿಗೆ ಬಣ್ಣಗಳನ್ನು ಬೆಳೆದಿದ್ದಾರೆ. ಬಟ್ ಈ ದೇವಸ್ಥಾನ ರಿನೋವೇಷನ್ ಆದಾಗ ಆ ಬಣ್ಣಗಳನ್ನು ತೆಗೆದು ಒರಿಜಿನಾಲಿಟಿ ಅಂದರೆ ಹೇಗೆ ಇತ್ತು ಮುಂಚೆ ಹಾಗೆ ಮಾಡಿದ್ದಾರೆ. ತುಂಬ ಇದು ನೋಡಿದ್ರೆ ಪಿರಮಿಡ್ ಆಕೃತಿಯಲ್ಲಿದೆ. ಮೇಲೆ ಚಿಕ್ಕದು, ಆಮೇಲೆ ದೊಡ್ಡದಾಗ್ತಾ ಬರುತ್ತೆ ಕೆಳಗಡೆ. 1 2 3 4 5 6 7 8 9 10 10 ಸ್ಟೆಪ್ಸ್ ಬಂದಿದೆ ನೋಡಿ. ಒಂದು 10 ಪದರಗಳು ಬಂದಿದೆ. ತುಂಬ ಅದ್ಭುತವಾಗಿದೆ. ಕಲ್ಲಿನ ಕೆತ್ತನೆಗಳು ಇದು ಚೋಳರ ಕಾಲದಲ್ಲೇ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಗೆಯೇ ನಮ್ಮ ನಾನು ವೀಡಿಯೋಗಳನ್ನು ನೋಡ್ತಿದ್ದಂಥ ನಮ್ಮ ಹಿತೈಷಿಗಳು, ಸ್ನೇಹಿತರೆಲ್ಲ ಹೇಳ್ತಾ ಬರ್ತಾಯಿದ್ರು, ಬರೀ ದೇವಸ್ಥಾನ ತೋರಿಸ್ತೀಯಾ, ಬೇರೆ ಏನಾದರೂ ಹೇಳು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಮುಂದಿನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ದೇವರ ದರ್ಶನ ಹೇಗೆ ಮಾಡಬೇಕು, ದೇವಸ್ಥಾನಗಳು ಯಾಕೆ ಬೇಕು, ಅದರಲ್ಲೂ ಪುರಾತನ ದೇವಸ್ಥಾನಗಳನ್ನು ಯಾಕೆ ನಾವು ಉಳಿಸ್ಕೊಬೇಕು, ಅದರ ಜೊತೆಗೆ ಈಗ ಏನು ದೇಶದಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ, ಅದರ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಬರ್ತೀನಿ. ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈಗಿನ ಪ್ರಚಲಿತ ವಿಷಯ ಏನು. ಕೇಂದ್ರ ಸರ್ಕಾರ ನಮಗೆ GSTಯನ್ನು ಕಡಿಮೆ ಮಾಡಿದೆ. ದಿನಬಳಕೆಯ ವಸ್ತುಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು. 12% ಇದ್ದ GSTಗಳ ಮೇಲಿನ ಇದನ್ನು 5%ಗೆ ಇಳಿಸಿದೆ. ಹಾಗೂ 28% ಇದ್ದದ್ದನ್ನು 18%ಗೆ ಇಳಿಸಿದೆ. ಇದರಿಂದ ನಮಗೆ 10% GST ಕಮ್ಮಿ ಆಗುತ್ತೆ. ಮತ್ತು ಹಾಗೆ ಇನ್ಶೂರೆನ್ಸ್ಗೆ 0 ಇನ್ಶೂರೆನ್ಸ್ ಅಂದರೆ ಹೆಲ್ತ್ ಇನ್ಶೂರೆನ್ಸ್, ಹಾಗೆ ನೀವು ಲೈಫ್ ಇನ್ಶೂರೆನ್ಸ್ ತೊಗೊಂಡ್ರೆ ಅದಕ್ಕೇನು ಇನ್ಶೂರೆನ್ಸ್ನ ನೀವು ಕಟ್ತಾ ಇದ್ರಿ ಅದು 0% ಬರ್ತಾ ಇದೆ. ಹಾಗೆಯೇ ಬೇರೆ ಸರ್ಕಾರದ ಬಗ್ಗೆ ನಿಮಗೆ ಗೊತ್ತಿದೆ, ನಾನು ಜಾಸ್ತಿ ಹೇಳಿಲ್ಲ. ಒಳ್ಳೆ ಉಪಯೋಗ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಬರ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ಕಲ್ಲಿ ನೀವು ನೋಡ್ತಾ ಇದ್ದರೆ ಫಾಲೋನ ಮಾಡಿ, ನಮಗೆ ಬೆಂಬಲನ ನೀಡಿ, ನಿಮ್ಮ ಅನಿಸಿಕೆಗಳನ್ನು ನಮಗೆ ಹಂಚ್ಕೊಳ್ಳಿ. ಇಲ್ಲಿನ ಸ್ಥಳೀಯರಿದ್ದಾರೆ, ಈ ದೇವಸ್ಥಾನದ ಬಗ್ಗೆ ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರಂಗನಾಥ್ ಅಂತ. ಇದು ಮುಂಚೆ ಹೇಗಿತ್ತು ದೇವಸ್ಥಾನ ಇತ್ತು, ಆದರೆ ದೇವರೇ ಇರಲಿಲ್ಲ. ಇದು ತುಂಬಾಡಿ ಅಂದ್ರೆ ಎಷ್ಟು ದೂರ? ತುಂಬಾಡಿ ಅಂದ್ರೆ 1.5 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಓಕೆ, ಇದೇ ದೇವರು ಅಂತ ನಿಮ್ಗೆಲ್ಲ ಹೇಗೆ ಗೊತ್ತಾಯ್ತು? ಎಲ್ಲ ಹಳಬ್ರು ಹಿಂದೆ ಹಳೆ ಕಾಲದವರು ಚೋಳರ ಕಾಲದ್ದೇ ಇದು ಲಿಂಗ, ಆ ದೇವಸ್ಥಾನದ್ದೇ ಇದು, ಈ ದೇವಸ್ಥಾನದ್ದೇ ಅಂತ ಹೇಳ್ತಾ ಇದ್ರು. ಆಗ ನಾವು ನಮ್ಮೂರೆಲ್ಲ ಹೋಗಿ ಗಾಡಿ ಕಟ್ಕೊಂಡೋಗಿ, ಎತ್ತು ಗಾಡಿ, ಲಿಂಗನೂ ಆ ಪೀಠ ತಗೊಬಂತು ಕೂರಿಸಿ ಅದನ್ನ ಪ್ರತಿಷ್ಠಾಪನೆ ಮಾಡಿ. ಓಕೆ, ಒಂದೊಂದು ಊರಿನಲ್ಲಿ ಒಂದೊಂದು ಕತೆ ಇದ್ರೆ ಇಲ್ಲಿನ ದೇವಸ್ಥಾನದಲ್ಲಿ ದೇವರೇ ಕೂಡ ಇರ್ಲಿಲ್ಲ. ಬರೀ ಬಸವಣ್ಣ ಇದ್ರು, ಲಿಂಗ ಇರ್ಲಿಲ್ಲ. ಪಕ್ಕದ ಊರಿನಲ್ಲಿ ತಗೊಂಡೋಗಿದ್ರು. ಅಲ್ಲಿ ಪೂಜೆ ನಡೀತಾ ಇತ್ತಾ? ಪೂಜೆ ಮಾಡ್ತಾ ಇದ್ರು, ದೇವಸ್ಥಾನದಾಗ ಇಟ್ಟು ಮಾಡ್ತಾ ಇದ್ರು. ಅವರೇ ಹೇಳಿದ್ದು, ಈ ಊರಿಂದ ದೇವರು ತಗೊಂಡೋಗಿ ಪೂಜೆ ಮಾಡ್ಕೊಳ್ರಿ, ಎತ್ಕೊಡ್ತೀವಿ ಅಂತ ಹೇಳಿ ಪುರೋಹಿತರು ಎತ್ಕೊಟ್ರು. ಇವಾಗ ನಿಮ್ಗೆ ಖುಷಿ ಇದೆ ಇಲ್ಲಿ ಪೂಜೆ ಮಾಡ್ಕೊಂಡಿರೋದಕ್ಕೆ. ನಾವು ನೋಡ್ತಾ ಇದ್ದೀನಿ, ಇಲ್ಲಿ ತುಂಬ ಪ್ರಶಾಂತವಾಗಿದೆ. ಬೆಳಗಿನ ವಾತಾವರಣ ತುಂಬ ನೆಮ್ಮದಿಯಾಗಿದೆ. ಒಂದು 5 ನಿಮಿಷ ಬಂದು ಕುತ್ಕೊಂಡ್ರೆ ತುಂಬ ಪ್ರಶಾಂತವಾಗಿ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನಾವು ಅವರು ಇಲ್ಲಿ ನಮ್ಮ ದೇವಸ್ಥಾನದ ಬಗ್ಗೆ ಅಲ್ಲಿ ಹೋಗಿ ನಾವು ಕೇಳಿದಾಗ ಬಂದು ನೋಡಿ ನಾವು ದೇವಸ್ಥಾನ ಪರಿಸ್ಥಿತಿನ
ಆಮೇಲೆ ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿರು. ತಿರ್ಗಿ ಆಮೇಲೆ ಅವರು ಅಲ್ಲಿಂದ ಯಾರ ಕಳಿಸಿರು, ಬಂದು ನೋಡಿ ಎಲ್ಲ ದೇವಸ್ಥಾನ ಎಲ್ಲ ನೋಡಿ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ನಿಮಗೆ, ಅನುಕೂಲ ಆಗಲಿ ಅಂಥೇಳಿ ಒಪ್ಕೊಂಡು ಆಮೇಲೆ ಟೆಸ್ಟ್ ಮಾಡಿ ನಾವು 23 ಲಕ್ಷನೇ ಅಲ್ಲ ಎಲ್ಲ ಐತೆ ನೋಡ್ರಿ, ಅವ್ರು ಸಹಾಯ ಮಾಡಿರು. ಆಮೇಲೆ ನಾವು ದೇವಸ್ಥಾನ ಎಲ್ಲ ರೆಡಿ ಮಾಡಿದ್ವಿ. ಎಷ್ಟು ದಿನದಲ್ಲಿ ನಿಮಗೆ ಸಹಾಯ ಮಾಡಿದ್ರು? ಅಂದ್ರೆ ಎಷ್ಟು ದಿನದಲ್ಲಿ ಕಟ್ಟಿಸ್ಕೊಟ್ರು ದೇವಸ್ಥಾನನ? ಒಂದು 1.5 ವರ್ಷ ಆಯ್ತು. 1 ವರ್ಷ ಆಯ್ತು. ಪೂರ್ತಿ ಎಲ್ಲ ಬಿಚ್ಚಿ ಹೊಸದಾಗಿ ಎಲ್ಲ ಪೂರ್ತಿ ಬಿಚ್ಚಿ ಎಲ್ಲ ರೆಡಿ ಮಾಡಿ ಹಾ. ಅನುಕೂಲ ಮಾಡಿಕೊಟ್ರು. ಧನ್ಯವಾದ. ಹಾಂ.